ಅದೊಂದು ರಾಜ್ಯ. ರಾಜ್ಯಕ್ಕೊಬ್ಬ ರಾಜ. ರಾಜ ಪ್ರಜಾಪ್ರೇಮಿ ಮತ್ತು ದೈವಭಕ್ತ. ದೈವಭಕ್ತ ಆಗಿದ್ದರಿಂದನೇ ಆತನ ಮನೆಯಲ್ಲಿ ಆಗಾಗ ದೇವರ ಕೆಲಸ ನಡೀತಾ ಇತ್ತು. ಆದರೆ ಆತನ ಮನಸ್ಸಲ್ಲಿ 3 ಪ್ರಶ್ನೆ ಯಾವಾಗಲೂ ಸುಳಿಯೋದು, ಜಿಜ್ಞಾಸೆ. ಆ ಪ್ರಶ್ನೆಗಳೇನು? ಒಂದು, ದೇವರ ಅಸ್ತಿತ್ವ ಎಲ್ಲಿದೆ ಅಂತ. ಇನ್ನೊಂದು, ದೇವರನ್ನು ನೋಡೋದು ಹೇಗೆ ಅಂತ. ಮತ್ತೊಂದು, ದೇವರು ಏನು ಮಾಡ್ತಾ ಇರ್ತಾನೆ ಅಂತ. ಜಿಜ್ಞಾಸೆ ತುಂಬ ಅವನ ಮನಸ್ಸಲ್ಲಿ ಸುಳಿದಾಡ್ತು, ಒಳಗಿಟ್ಕೊಳ್ಳೋಕ್ಕಾಗಿಲ್ಲ. ಅದನ್ನು ಘೋಷಣೆ ಮಾಡಿದ. ಈ 3 ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡ್ತಾರೋ ಅವ್ರಿಗೆ ಅರ್ಧ ರಾಜ್ಯ. ಒಂದು ವೇಳೆ ಉತ್ತರ ಕೊಡೋಕೆ ವಿಫಲ ಆದರೆ ಅವರು ಗಲ್ಲು ಶಿಕ್ಷೆ ಎದುರಿಸಬೇಕು, ಮೃತ್ಯುದಂಡ ಎದುರಿಸಬೇಕು ಅಂತ. ಯಾಕೆಂದರೆ ಗಂಭೀರವಾಗಿ ಯಾರಿಗೆ ಉತ್ತರ ಕೊಡುವಂಥ ಛಾತಿ ಇದೆ ಅವರು ಮಾತ್ರ ಬರಬೇಕು ಅನ್ನೋ ಕಾರಣಕ್ಕೆ ಅನೇಕರು ಆ ಪ್ರಶ್ನೆಗೆ ಉತ್ತರ ಕೊಡೋಕೆ ಬಂದು ಪ್ರಾಣನೇ ಕಳ್ಕೊಂಡ್ರು. ವರ್ಷಗಳು ಸರಿದು ಆ ಪ್ರಶ್ನೆಗಳಿಗೆ ಉತ್ತರ ಸಿಗಲಿಲ್ಲ. ಯಾಕೆಂದರೆ ಉತ್ತರ ಸುಲಭವಾಗಿ ಸಿಗೋ ಪ್ರಶ್ನೆಗಳೇ ಅಲ್ಲ ಅವು. ಕೊನೆಗೊಂದು ದಿನ ಆತನಿಗೆ ತನ್ನ ಆಪ್ತ ಮಂತ್ರಿ ನೆನಪಾಗುತ್ತೆ. ಮಂತ್ರಿ ಕರೆದು ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ನೀನು ಅಂತ ಹೇಳ್ತಾನೆ. ನೀನಾಗಲಿ ಅಥವಾ ನೀನು ಪ್ರಶ್ನೆಗೆ ಉತ್ತರ ಕೊಡಿಸ್ಬೇಕು ಅಂತ. ಇಲ್ಲ ಅಂದರೆ ಅದೇ ಆಪತ್ತು, ಮೃತ್ಯುದಂಡದ ಆಪತ್ತು ನಿನಗೂ ಕಾದಿದೆ. ಮಂತ್ರಿ ಮನೆಗೆ ಬಂದ. ಮುಖ ಕಂದಿತ್ತು. ಮಗ ಕೇಳ್ತಾನೆ, ಚಿಕ್ಕವನು, ಮಂತ್ರಿ ಮಗ, ಏನಪ್ಪ ಏನಾಯಿತು? ತಂದೆ ಹೇಳಿದ 3 ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದೆ ನಾಳೆ. ಉತ್ತರ ಕೊಡದಿದ್ರೆ ಜೀವ ಹೋಗುತ್ತೆ. ಅಪ್ಪ ಚಿಂತೆ ಮಾಡಬೇಡ, ನಾ ಉತ್ತರ ಕೊಡ್ತೇನೆ ರಾಜನಿಗೆ. ಚಿಕ್ಕವನು ಮಗ ಹಾಗೆ ಹೇಳ್ತಾನೆ ತಂದೆಗೆ. ಮರುದಿನ ಆಸ್ಥಾನಕ್ಕೆ ಮಂತ್ರಿಯ ಮಗ ಹೋದ. ರಾಜನಿಗೆ ಎದುರಾದ. ರಾಜ ಆ 3 ಪ್ರಶ್ನೆಗಳನ್ನ ಕೇಳಬೇಕು ಇನ್ನೇನು. ಆದರೆ ಅಲ್ಲೊಂದು ವಿಚಿತ್ರ ನಡೀತು. ಆ ಮಂತ್ರಿ ಮಗನ, ಆ ಬಾಲಕನ ಕೈಯಲ್ಲಿ ಒಂದು ಹಾಲಿನ ಪಾತ್ರೆ ಇತ್ತು. ಆ ಪಾತ್ರೆ ಒಳಗೆ ತೋರುಗಳು ಇಟ್ಕೊಂಡು ತಿರುಗಿಸ್ತಾ ಏನೋ ಹುಡುಕ್ತಾ ಇದ್ದ ಆತ. ರಾಜ ಕೇಳ್ತಾನೆ, ಮಗು ಏನು ಹುಡುಕ್ತಿದ್ದಿ ನೀನು? ಆ ಮಗು ಹೇಳ್ತು, ಬೆಣ್ಣೆ ಹುಡುಕ್ತಾ ಇದ್ದೇನೆ. ಹಾಲಲ್ಲಿ ಬೆಣ್ಣೆ ಇರುತ್ತಂತೆ, ಹಾಗೆ ಬೆಣ್ಣೆ ಹುಡುಕ್ತಾ ಇದ್ದೇನೆ. ರಾಜ ನಕ್ಕು ಹೇಳಿದ, ಹಾಲಲ್ಲಿ ಬೆಣ್ಣೆ ಇದೆ ಖಂಡಿತ, ಆದರೆ ಹಾಗೆ ಕಾಣಿಸೋದಿಲ್ಲ. ಹಾಲಿಗೆ ಹೆಪ್ಪಿಟ್ಟು ಮೊಸರು ಮಾಡಬೇಕು, ಮೊಸರನ್ನು ಕಡಿಬೇಕು, ಕಡಿದಾಗ ಮಾತ್ರನೇ ಬೆಣ್ಣೆ ಹೊರಗೆ ಬರೋಕ್ಕೆ ಸಾಧ್ಯ. ಮಥನ ಮಾಡಬೇಕು ಅದಕ್ಕೆ. ಕೂಡಲೇ ಆ ಮಗು ಹೇಳ್ತು, ದೊರೆಗಳ ನಿಮ್ಮ 2 ಪ್ರಶ್ನೆಗೆ ಉತ್ತರ ಕೊಟ್ಟಾಯ್ತು ನಾನು. ಒಂದು, ದೇವರು ಎಲ್ಲಿದ್ದಾನೆ ಅಂತಂದರೆ ಈ ಹಾಲಲ್ಲಿ ಬೆಣ್ಣೆ ಹೇಗಿದೆಯೋ ಹಾಗೆ ಈ ಜಗತ್ತನ್ನು ವ್ಯಾಪಿಸಿದ ನಾನು, ಆದರೆ ಕಾಣ್ತಾ ಇಲ್ಲ. 2ನೇ ಪ್ರಶ್ನೆ, ದೇವರನ್ನು ನೋಡೋದು ಹೇಗೆ? ಅದಕ್ಕೆ ಉತ್ತರವನ್ನು ನೀವೇ ಕೊಟ್ರಿ. ಮಥನ ಮಾಡಬೇಕು. ದೇವರ ಮೇಲೆ ಮನಸ್ಸನ್ನು ಏಕಾಗ್ರ ಮಾಡಿ ಅವನನ್ನೇ ಮತ್ತೆ 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 ಭಾವಿಸ್ತಾ ನೀವು ಮಥನ ಮಾಡ್ತಾ ಬಂದರೆ, ಮನೋಮಥನ ಮಾಡ್ತಾ ಬಂದರೆ ಒಂದು ದಿವಸ ದೇವರು ಸಾಕ್ಷಾತ್ಕಾರ ಆಗುತ್ತೆ, ದೇವರು ಕಾಣ್ತಾನೆ. ಅದನ್ನೇ ಶ್ರವಣ ಮನನ ನಿಧಿಧ್ಯಾಸನ ಅಂತ ಹೇಳ್ತಾರೆ. ದೇವ್ರ ಬಗ್ಗೆ ಕೇಳು, ಮನನ ಮಾಡು, ಆಮೇಲೆ ಅದನ್ನೇ ಭಾವಿಸಿ ಧ್ಯಾನಕ್ಕಿಡಿ, ಆಗ ದೇವರು ಕಾಣೋದು.